ಏನು ಬರಕ್ಕೆ ಹೇಳಿದ್ದಿ? ಏನಿಲ್ಲೋ, ದುಬೈ ಒಳಗೆ ಕೆಲಸ ಸಿಕ್ತು, ಅದಕ್ಕೆ ಸಂಜೆಗೆ ಹೊಂಟಿದ್ನಿ. ನೀನು ಬಂದ್ಬಿಟ್ಟು ನನ್ನ ಜೊತೆ, ಅಲ್ಲೇ ನಿನಗೊಂದು ಚಲೋ ಕೆಲಸ ಹುಡುಕೊಡ್ತೀನಿ, ನೀನು ಮಾಡ್ಕೊತ ಆರಾಮಾಗಿರೋಂಕೆ. ಇಲ್ಲೋ ನಾ ಬರೋಂಗಿಲ್ಲ, ನೀ ಹೋಗ್ಬಾ. ಯಾಕೋ ಸುಮ್ಮನೆ ಬಾ ನನ್ನ ಜೊತೆ, ನಿನಗೆ ಕೈ ತುಂಬ ರೊಕ್ಕ ಕೊಡಿಸ್ತೀನಿ. ರಾಜ ಇದ್ದಂಗೆ ಇರ್ಬೋದಲ್ಲಿ ನೀನು. ಇಲ್ಲೋ ನೀ ಹೋಗ್ಬಾ, ಅಪ್ಪಗೂ ವಯಸ್ಸಾತು, ಡಾಕ್ಟ್ರು ನೋಡಿದ್ರೆ ಹೆಚ್ಚು ಕೆಲಸ ಮಾಡಿಬಿಡ ಅಂತ ಹೇಳ್ಯಾರ. ಇಂಥ ಟೈಮ್ ಒಳಗೆ ಮಗ ಅನ್ನಿಸ್ಕೊಂಡು ಅವ್ರ ಜೊತೆ ಇರಲಿಲ್ಲ ಅಂತಂದ್ರೆ ಸರಿ ಅನ್ಸಂಗಿಲ್ಲ. ನೀ ಹೋಗ್ಬಾ, ನನಗಂತೂ ಬರೋಕ್ಕಾಗಂಗಿಲ್ಲ. ಮತ್ತು ನೀ ನಿಮ್ಮ ಅಪ್ಪನ ಕರ್ಕೊಂಡು ಹೊಂಟಿ ಇಲ್ಲ, ಇಲ್ಲಿದ್ದನ ಅವ್ರು ತ್ರಾಸ ತಡ್ಕೊಳಕ್ಕಾಗತ್ತು. ಇನ್ನು ಅಲ್ಲಿ ಕರ್ಕೊಂಡು ಹೋದ್ರೆ ದೊಡ್ಡ ತಲೆನೋವು, ಕೆಲಸನೂ ಮಾಡೋಕ್ಕಾಗಂಗಿಲ್ಲ. ತಿಂಗಳ ರೊಕ್ಕ ಕಳಿಸ್ತೀನಿ, ಬೇಕಂದ್ರೆ ಇದ ಮನೆಯಾಗಿರಲಿ, ಇಲ್ಲಂತಂದ್ರೆ ಯಾವ್ದಾದ್ರು ವೃದ್ಧಾಶ್ರಮ. ತಿಂಗಳ ರೊಕ್ಕ ಕಳಿಸಿದ್ರೆ ಅವ್ರ ನೋಡ್ಕೋತಾರೆ. ರೊಕ್ಕ ಬಂದಮೇಲೆ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನಲ್ಲ. ನೀ ಇಲ್ಲಿಂದ್ರೆ ದುಬೈಗೆ ಹೋಗಿ ತಿಂಗಳ 50,000 ರೂಪಾಯಿ ಕಳಿಸಿದ್ರು ಕೆಮ್ಮದಾಗ ಒಂದು ಲೋಟ ನೀರು ತಂದು ಕೊಡೋಕೆ ಮಗ ಇಲ್ಲ ಅಂತಂದ್ರೆ ನೀ ಕಳಿಸಿರೋ ರೊಕ್ಕ ಎದಕ್ಕೆ ಉಪಯೋಗ? ಸಣ್ಣವಿದ್ದಾಗ ಜ್ವರ ಬಂದಾಗ ನಡುರಾತ್ರಿ ಹೆಗಲ ಮೇಲೆ ಕರ್ಕೊಂಡು ದವಾಖಾನಿಗೆ ಓಡೋದವ ನಿಮ್ಮಪ್ಪ. ನೀ ಸಣ್ಣವಿದ್ದಾಗ ಸೈಕಲ್ ಬೇಕು, ಡ್ರೆಸ್ ಬೇಕು, ಬಲೂನ್ ಬೇಕು, ಚಪ್ಪಲ್ ಬೇಕು, ವಾಚ್ ಬೇಕು ಅಂತ ಕೇಳಿದಾಗ ಕೇಳಿದ್ದನ್ನು ಕೊಡಿಸ್ದವ ಅಪ್ಪ. ನಿನ್ನ ಸಂಬಂಧ ಇಷ್ಟೆಲ್ಲ ತ್ಯಾಗ ಮಾಡ್ದವ ನಿಮ್ಮ ಅಪ್ಪಗ. ಅವ್ನು ವಯಸ್ಸಾದ ಟೈಮ್ದಾಗ ನೀ ಅವ್ನ ಜೊತೆ ಇಲ್ಲ ಅಂತಂದ್ರೆ ಎದಕ್ಕೆ ಉಪಯೋಗ? ಕೈಯಾಗ ರೊಕ್ಕ ಬಂತಂತೇಳಿ ಭಾಳ ದೊಡ್ಡವ ಆಗಕ್ಕೆ ಹೋಗ್ಬೇಡ. ಕೈಯಾಗಿರೋ ರೊಕ್ಕ ಮೈಯಾಗಿರೋ ಶಕ್ತಿ ಭಾಳ ದಿವಸ ಉಳಿಯಂಗಿಲ್ಲ. ಸುಮ್ಮ ಅವ್ರನ್ನ ಚಲೋ ನೋಡ್ಕೊಂಡು ಹೋಗೋದು ಕಲಿ. ನಾ ಬರ್ತೇನೆ. ஒரு தலைமுறை சேர்ந்து செதுக்குன ஈர நலம் இது பாறை.